ವಿಜಿ ನ್ಯೂಸ್ಗೆ ಸ್ವಾಗತ. ನಾನು ಚಿರಸುಮ ದೊಡ್ಮಣಿ. ಇವತ್ತಿನ ಅಪ್ಡೇಟ್ಸ್. ಕರ್ನಾಟಕದಲ್ಲಿ ರಂಗೇರಿದ ಲೋಕಸಭಾ ಚುನಾವಣಾ ಅಖಾಡ. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಂದಿದ್ದ ಜಮೀರ್. ಪ್ರಚಾರ ಬಂದಾಗ ಜಮೀರ್ಗೆ ದಿಢೀರ್ ಕಾಣಿಸಿಕೊಂಡ ಎದೆನೋವು. ಎಚ್.ಡಿ. ಕುಮಾರಸ್ವಾಮಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಮಾತು ಮನೆ ಕೆಡಿಸಿತು ಅನ್ನೋ ಹಾಗೆ ನಿಮ್ಮನ್ನು ಸೋಲಿಸಿ ಕಳುಹಿಸಿದ್ರು. ಮಗನನ್ನು ಸೋಲಿಸಿದವರ ಮನೆ ಮುಂದೆ ಹೋಗಿ ನಿಂತುಕೊಂಡಿದ್ದಾರೆ. ಇಂದು ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ರೋಚಕ ಹಣಾಹಣಿ. ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಲಿರುವ ಇತ್ತ ತಂಡಗಳ ಜಿದ್ದಾಜಿದ್ದಿ. ಆರ್ಸಿಬಿ ಇಂದು ಮಾಡು ಇಲ್ಲವೇ ಮಡಿ. ಗೆಲುವು ಯಾರ ಪಾಲಿಗೆ? ಕಳ್ಳತನ ಮಾಡುವುದು ನೋಡಿ ಹೊರಗಿಂದ ಲಾಕ್ ಮಾಡಿದ ಮಾಲೀಕ. ಶಾಪ್ನಲ್ಲಿ ಕಬಾಬ್ ಕದ್ದಿದ್ದಲ್ಲದೆ ಮತ್ತೊಂದು ಅಂಗಡಿಯಲ್ಲೂ ಸ್ಕೆಚ್. ಏ ಪಾಕಿಸ್ತಾನಿ ಎಂದು ಯುವತಿಯನ್ನೇ ರೇಗಿಸಿದ ಜನ. ಮತ್ತೆ ಸುದ್ದಿಯಾದ ಅಸ್ನಾನ್ ರಾನ್ ಬಹದ್ದೂರ್ ತಾಪಾ ಕುಟುಂಬ. ರಾನ್ ಬಹದ್ದೂರ್ ತಾಪಾಗೆ 5 ಹೆಂಡತಿಯರು, 20 ಮಂದಿ ಮಕ್ಕಳು, 150 ಮೊಮ್ಮಕ್ಕಳನ್ನು ಹೊಂದಿದ್ದ ರಾನ್ ಕುಟುಂಬದಲ್ಲಿ 1200 ಸದಸ್ಯರು. ಮಂಡ್ಯದಿಂದ ಪಾಂಡವಪುರಕ್ಕೆ ಹೋಗುವಾಗ ದುರ್ಘಟನೆ. ವಿಷಯ ತಿಳಿದು ಸ್ಥಳಕ್ಕೆ ಸ್ಥಳೀಯರು ಓಡಿ ಬಂದು ನೋಡಿದ್ದಾರೆ. ಅದೃಷ್ಟವಶಾತ್ ಕಾರಿನ ಚಾಲಕ ಪ್ರಾಣಾಪಾಯದಿಂದ ಪಾರು. ಕಳ್ಳನ ತಂದೆ ಮಿರ್ಜಾ ನೂರುದ್ದೀನ್ ಬೇಗಗೆ ಹೃದಯ ಶಸ್ತ್ರಚಿಕಿತ್ಸೆ ಆಗಿತ್ತು. ಹಣವಿಲ್ಲದಿದ್ದಾಗ ಮಗ ಸೈಯದ್ ಬೇಗ ಕಳ್ಳತನ ಮಾಡಲು ಶುರು ಮಾಡಿದ್ದ. ಮಾದನಾಯಕನಹಳ್ಳಿಯ ಕುಖ್ಯಾತ ಮನೆಗಳ್ಳರನ್ನು ಬಂಧಿಸಿದ ಪೊಲೀಸರು. ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಅದ್ಭುತ ನಟನೆ ಮೂಲಕ ಫ್ಯಾನ್ಸ್ ಮನಸ್ಸು ಗೆದ್ದಿದ್ದರು. ಅಗ್ನಿಸಾಕ್ಷಿ ನಂತರ ಹೆಚ್ಚಾಗಿ ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ ಈಶಿತಾ. ವಿಶೇಷವಾದ ಹೊಸ ಪಾತ್ರದ ಮೂಲಕ ಎಂಟ್ರಿ ಕೊಡಲು ಸಜ್ಜಾದ ಕಿರುತೆರೆ ನಟಿ. ಸೇಮ್ ಟು ಸೇಮ್ ಡ್ರೋನ್ ಪ್ರತಾಪ್ ತರ ಕಾಣ್ತಾರೆ ಎಂದ ನೆಟ್ಟಿಗರು. ಬಿಗ್ ಬಾಸ್ ಹೋಗುವ ಮುನ್ನ ಸಖತ್ ಸುದ್ದಿಯಲ್ಲಿರುವ ಡ್ರೋನ್ ಪ್ರತಾಪ್. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು ಡ್ರೋನ್ ಪ್ರತಾಪ್ ವಿಡಿಯೋ. ಬೋರ್ವೆಲ್ಗೆ ಬಿದ್ದ ಘಟನೆ ಬೆನ್ನಲ್ಲೇ ಮತ್ತೊಂದು ದುರ್ಘಟನೆ. ತ್ಯಾಜ್ಯ ತುಂಬಿದ ನೀರಿನ ತೊಟ್ಟಿಗೆ ಬಿದ್ದು ಗಂಡು ಮಗು ಸಾವು. ವರಾಂಡದಲ್ಲಿ ಆಟವಾಡುತ್ತಾ ಇದ್ದ ಮಗು ನಾಪತ್ತೆ. ನೀರಿನ ಹೊಂಡದಲ್ಲಿ ಪತ್ತೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.